ग्रीव साध साध सब नेक हैं, आप अपनी ठोरी, जो सतलोक ले जावेंगे वो साधु कोई और। ಈಗ ತಮಗೆ ತೋರಿಸುತ್ತೇವೆ ಶಿವಪುರಾಣದಲ್ಲಿ ಯಾವುದನ್ನು ಪರಮಾತ್ಮ 600 ವರ್ಷಗಳ ಮೊದಲೇ ಹೇಳಿದ್ದರೋ ಮತ್ತು ಈ ಪುರಾಣ 5500 ವರ್ಷಗಳ ಮೊದಲೇ ಬರೆಯಲಾಗಿತ್ತು. ಮತ್ತು ಪುಣ್ಯಾತ್ಮರೇ, ಇಂದಿನ ತನಕ ಪವಿತ್ರ ಹಿಂದೂ ಧರ್ಮದ ಅನುಯಾಯಿಗಳಿಗೆ ಈ ಅಜ್ಞಾನಿ ಗುರು ಬ್ರಾಹ್ಮಣರು ಈ ಸಿಲೆಬಸ್ಸನ್ನು ತಿಳಿದುಕೊಳ್ಳಲಿಲ್ಲ. ನಮ್ಮದು ಯಾವ ಸಬ್ಜೆಕ್ಟ್ ಆಗಿತ್ತು ಅದನ್ನೂ ತಿಳಿದುಕೊಳ್ಳಲಿಲ್ಲ. ಇದು ನಮ್ಮ ಸಿಲೆಬಸ್ ಆಗಿದೆ. ಈ ಪುರಾಣ, ಗೀತೆ ಮತ್ತು ಈ ವೇದಗಳು, ಇವುಗಳ ವಿಷಯದಲ್ಲಿ ಇವರು ತಿಳಿದುಕೊಂಡಿರಲಿಲ್ಲ. ಹಾಗಾಗಿ ಈ ಟೀಚರ್ ಸರಿ ಇರಲಿಲ್ಲ. ಇವರು ನಮ್ಮ ಜೀವನ ವ್ಯರ್ಥಗೊಳಿಸಿದರೂ ಪರವಾಗಿಲ್ಲ. ಏನಾಯಿತು, ಅದು ಆಗಿ ಹೋಯಿತು. परमात्मा कहते हैं पाछा गई सो जान दे, और ले रहती न राख, उल्टी ला चढ़ाइयो करो पोठी चाक. ಹಳಿಯಿಂದ ಕೆಳಗೆ ಗಾಡಿ ಹೊರಟು ಹೋದರೆ ಮತ್ತೆ ಅದನ್ನು ಹಳಿಯ ಮೇಲೆ ಒಯ್ದು ಓಡಿಸಬೇಕು ಮತ್ತು ಹಾಕಿ 4ನೇ ಗೇರ್. ಈಗ ನೋಡಿ ಶಿವಪುರಾಣ. समझा है तो सिर दर पाओ बहुर नीरे सदाओ. ಇದು ಸಂಕ್ಷಿಪ್ತ ಶಿವಪುರಾಣವಾಗಿದೆ. ಗೀತಾ ಪ್ರೆಸ್, ಗೋರಖಪುರದಿಂದ ಪ್ರಕಾಶಿತವಾಗಿದೆ. ಇದರ ಸಂಪಾದಕರು ಯಾರಾಗಿದ್ದಾರೆ? ಹನುಮಾನ್ ಪ್ರಸಾದ್ ಪೋದಾರ್. ಪ್ರಕಾಶಕರು ಹಾಗೂ ಮುದ್ರಕರಾಗಿದ್ದಾರೆ ಗೀತಾ ಪ್ರೆಸ್, ಗೋರಖಪುರ. ಗೋವಿಂದ ಭವನ್ ಕಾರ್ಯಾಲಯ, ಕೋಲ್ಕತ್ತಾದ ಸಂಸ್ಥಾನ. ಈಗ ಇಲ್ಲಿಂದ ಆರಂಭಿಸುತ್ತೇವೆ. ಇದು ರುದ್ರ ಸಂಹಿತೆ, ಶಿವಪುರಾಣ. ಈಗ ಪುಟ ಸಂಖ್ಯೆ 98ರಿಂದ ನಾವು ತೆಗೆದುಕೊಳ್ಳುತ್ತೇವೆ ಕೆಳಗಿನಿಂದ. ಈ ಅಧ್ಯಾಯ 5 ಮುಕ್ತಾಯವಾಯಿತು. ರುದ್ರ ಸಂಹಿತೆಯದು. ತನ್ನ ಪುತ್ರ ನಾರದನ ಈ ಮಾತನ್ನು ಕೇಳಿ ಲೋಕಪಿತಾಮಹ ಬ್ರಹ್ಮ ಅಲ್ಲಿ ಈ ಪ್ರಕಾರ ಹೇಳಿದರು. ಈಗ 99ನೇ ಪುಟದಲ್ಲಿ ರುದ್ರ ಸಂಹಿತೆ 6ನೇ ಅಧ್ಯಾಯ. ಬ್ರಹ್ಮನು ಹೇಳಿದ, ಬ್ರಾಹ್ಮಣ, ದೇವಶಿರೋಮಣಿ, ನೀನು ಸದಾ ಸಮಸ್ತ ಜಗತ್ತಿನ ಉಪಕಾರದಲ್ಲಿಯೇ ತೊಡಗಿದ್ದಿರುವೆ. ನೀನು ಜನರ ಹಿತದ ಕಾಮನೆಯಿಂದ ಈ ಬಹಳ ಉತ್ತಮವಾದ ಪ್ರಶ್ನೆಯನ್ನು ಮಾಡಿರುವೆ. ಸಮಸ್ತ ಚರಾಚರ ಜಗತ್ತು ನಾಶವಾಗಿದ್ದಾಗ ಎಲ್ಲೆಡೆ ಕೇವಲ ಅಂಧಕಾರವೇ ಅಂಧಕಾರವಾಗಿತ್ತು. ಸೂರ್ಯಚಂದ್ರರು ಇರಲಿಲ್ಲ. ಅಸಂಖ್ಯ ಗ್ರಹ ನಕ್ಷತ್ರಗಳ ವಿಷಯ ಗೊತ್ತಿರಲಿಲ್ಲ. ಹಗಲು ರಾತ್ರಿ ಎಂಬುದು ಇರಲಿಲ್ಲ. ಆ ಸಮಯದಲ್ಲಿ ತತ್ಸದ್ ಭ್ರಂ, ಈ ಶ್ರುತಿಯಲ್ಲಿ ಕೇಳಿಬರುವ ಸತ್ ಎಂಬುದು ಏಕಮಾತ್ರ ಶೇಷವಾಗಿತ್ತು. ಹೈ ಹೈ. ಈ ಓಂ ತತ್ಸತ್ನಲ್ಲಿ ಈ ಸತ್ ಎಂಬುದು ಪೂರ್ಣ ಪರಮಾತ್ಮ, ಪರಮಕ್ಷರ ಬ್ರಹ್ಮನ ಸಂಕೇತವಾಗಿದೆ. ಈಗ ನಂತರ ಏನು ಹೇಳ್ತಾರೆ 100ನೇ ಪುಟದಲ್ಲಿ, ಈ ಪರಬ್ರಹ್ಮನ ವಿಷಯದಲ್ಲಿ. ಈಗ ನೋಡಿ, ಇವರು ಎಲ್ಲಿಂದ ಪ್ರಾರಂಭಿಸ್ತಾರೆ? ಈ ಕಾಲನಿಗೆ ಪರಬ್ರಹ್ಮ ಹೇಳುತ್ತಿದ್ದಾರೆ ಬ್ರಹ್ಮ. ಆ ಪರಬ್ರಹ್ಮನ ವಿಷಯದಲ್ಲಿ ಜ್ಞಾನ ಮತ್ತು ಅಜ್ಞಾನದಿಂದ ಯುಕ್ತ ಪೂರ್ಣ ಉಕ್ತಿಗಳ ಮೂಲಕ ಈ ಪ್ರಕಾರ, ಅಂದರೆ ಸ್ವಲ್ಪ ಸತ್ಯ ಸ್ವಲ್ಪ ಸುಳ್ಳು, ಜ್ಞಾನ ಮತ್ತು ಅಜ್ಞಾನ, ಸತ್ಯ ಸುಳ್ಳು, ಪೂರ್ಣ ಉಕ್ತಿಗಳ ಮೂಲಕ ಈ ಪ್ರಕಾರ ವಿಕಲ್ಪ ಮಾಡಲಾಗುತ್ತದೆ. ಅವನು ಕೆಲವು ಸಮಯದ ಬಳಿಕ ದ್ವಿತೀಯ ಇಚ್ಛೆಯನ್ನು ಪ್ರಕಟಿಸಿದನು. ಅವನ ಒಳಗೆ ಒಂದರಿಂದ ಅನೇಕನಾಗುವ ಸಂಕಲ್ಪ ಉಂಟಾಯಿತು. ಆಗ ಆ ನಿರಾಕಾರ ಪರಮಾತ್ಮನು ತನ್ನ ಲೀಲಾಶಕ್ತಿಯಿಂದ ತನಗಾಗಿ ಮೂರ್ತಿಯ ಆಕಾರದ ಕಲ್ಪನೆ ಮಾಡಿದನು. ಅದಕ್ಕಾಗಿ ಇವರು ನಿರಾಕಾರನನ್ನು ನಂಬುತ್ತಾರೆ, ಕಾಲನನ್ನು, ಮತ್ತು ಹೇಳುತ್ತಾರೆ ಅವನು ನಂತರ ಆಕಾರನಾದನು. ಆಕಾರನಾದರೆ ಯಾರಾದ? ಆ ಮೂರ್ತಿರಹಿತ ಪರಂಬ್ರಹ್ಮನಾಗಿದ್ದಾನೆ. ಅವನ ಮೂರ್ತಿಯೇ ಭಗವಂತ ಸದಾಶಿವನಾಗಿದ್ದಾನೆ. ಈಗ ಶಿವ, ಈ ಕಾಲನು, ಶಿವರು ಪದರಿಸಿ ಬಂದ ಈ ಕಾಲನು. ಅರ್ವಾಚೀನ ಮತ್ತು ಪ್ರಾಚೀನ ವಿದ್ವಾಂಸರು ಅವನನ್ನೇ ಈಶ್ವರನೆಂದು ಹೇಳುವರು. ಆ ಸಮಯದಲ್ಲಿ ಒಬ್ಬಂಟಿಗನಾಗಿದ್ದು ಸ್ವೇಚ್ಛಾನುಸಾರ ವಿಹಾರ ಮಾಡುವ ಆ ಸದಾಶಿವನು ತನ್ನ ವಿಗ್ರಹವೆಂದರೆ ಶರೀರದಿಂದ ಸ್ವತಃ ಒಂದು ಸ್ವರೂಪಭೂತ ಶಕ್ತಿಯನ್ನು ಸೃಷ್ಟಿಸಿದನು. ಯಾರು ಅವನ ಶ್ರೀ ಅಂಗದಿಂದ ಎಂದಿಗೂ ಬೇರೆಯಾಗದೆ ಇರುವಂಥವಳು. ಈಗ ಇಲ್ಲಿ ಅಂಗ ಅಂದರೆ ಶರೀರವಾಗುತ್ತದೆ. ಈಗ ಹೇಗೆ ವೇದಗಳಲ್ಲಿ ಅಂಗ, ಅಂಗ್, ಅಂಗೀಶ್ವರ, ಅಂಗೀರಹ, ಹಾಗೆ ಆ ಶರೀರ ಪರಮಾತ್ಮನ ವಿಷಯದಲ್ಲಿ ಮಾಹಿತಿ ಇದೆ. ಅವಳು ಅವನ ಶ್ರೀ ಅಂಗದಿಂದ, ಶರೀರದಿಂದ ಎಂದಿಗೂ ಬೇರ್ಪಡದಂಥವಳಾಗಿದ್ದಾಳೆ. ಈಗ ಏನು ನಡೆಯಿತೆಂದರೆ, ದುರ್ಗೆ ಕಾಲನ ಹೊಟ್ಟೆಯೊಳಗೆ ಹೊರಟು ಹೋದಳು. ಈಗ ಇದನ್ನು ಪರಮಾತ್ಮ ಕಬೀರರಿಂದ ಕೇಳಿದ್ದ ಈ ಜ್ಞಾನ, ಆದರೆ ಸತ್ಯವಲ್ಲವೆಂದು ತಿಳಿದು ಸ್ವಲ್ಪ ಅದರ ಜ್ಞಾನ, ಸ್ವಲ್ಪ ತನ್ನ ಜ್ಞಾನವನ್ನು
ಅಂದರೆ ಈ ಬ್ರಹ್ಮ ಕೂಡಿಸಿಕೊಂಡಿದ್ದನ್ನು ಹೇಳಿದ್ದಾನೆ. ಅವಳು ಅವರ ತನ್ನ ಶ್ರೀ ಅಂಗದಿಂದ ಎಂದಿಗೂ ಬೇರ್ಪಡುವಂಥಳಾಗಿರಲಿಲ್ಲ. ಆ ಪರಾಶಕ್ತಿಯನ್ನು ಪ್ರಧಾನ, ಪ್ರಕೃತಿ, ಗುಣವತಿ, ಮಾಯೆ, ಬುದ್ಧಿತತ್ವದ ಜನನಿ ಹಾಗೂ ವಿಕಾರರಹಿತಳೆಂದು ಹೇಳಲಾಗಿದೆ. ಇವರೇನು ಹೇಳುತ್ತಿದ್ದಾರೆ? ಆ ಸಮಯದಲ್ಲಿ ಏಕಾಂಗಿಯಾಗಿದ್ದು ಸ್ವೇಚ್ಛಾನುಸಾರ ವಿಹಾರ ಮಾಡುವಂಥ ಆ ಸದಾಶಿವನು ತನ್ನ ವಿಗ್ರಹ ಅಂದರೆ ಶರೀರದಿಂದ ಸ್ವತಃ ಒಂದು ಸ್ವರೂಪಭೂತ ಶಕ್ತಿಯನ್ನು ಸೃಷ್ಟಿಸಿದನು. ಆಗ ತನ್ನ ಶರೀರದಿಂದ ಒಬ್ಬ ದುರ್ಗೆಯನ್ನು ಹೊರತೆಗೆದ. ಅವಳು ಅವನ ತನ್ನ ಶ್ರೀ ಅಂಗದಿಂದ ಅಂದರೆ ಶರೀರದಿಂದ ಎಂದಿಗೂ ಬೇರ್ಪಡುವಂಥವಳು ಆಗಿರಲಿಲ್ಲ. ಈಗ ಆ ದುರ್ಗೆಯನ್ನು ಅಂದರೆ ದುರ್ಗೆ ಸಿದ್ಧವಾಗುತ್ತಾಳೆ. ಇಲ್ಲಿ ಅವಳ ಎಲ್ಲ ವಿಶ್ಲೇಷಣೆಯನ್ನು ಹೇಳಲಾಗಿದೆ. ಆ ಪರಾಶಕ್ತಿಯನ್ನು ಪ್ರಧಾನ, ಪ್ರಕೃತಿ, ಗುಣವತಿ, ಮಾಯೆ ಇದನ್ನು ಗಮನದಲ್ಲಿಡಬೇಕು. ಅಂದರೆ ಪ್ರಧಾನ ಮತ್ತು ಪ್ರಕೃತಿ ಎಂದು ದುರ್ಗೆಗೆ ಹೇಳಲಾಗುತ್ತದೆ. ಇದು ಗೀತೆಯಲ್ಲಿ ಉಪಯೋಗಕ್ಕೆ ಬರುವುದು ತಮಗೆ. ಮತ್ತು ಅದೇ ಶಕ್ತಿಯು ಅಂಬಿಕಾ ಎಂದು ಕರೆಯಲ್ಪಡುತ್ತಾಳೆ. ಅವಳನ್ನೇ ಪ್ರಕೃತಿ, ಪುನಃ ಇದು ಬರೆಯಲಾಗಿದೆ ಪ್ರಕೃತಿ ಎಂದು ದುರ್ಗೆಗೆ ಹೇಳುತ್ತಾರೆ. ಸರ್ವೇಶ್ವರಿ, ತ್ರಿದೇವ ಜನನಿ, 3 ದೇವತೆಗಳ ತಾಯಿ, ಜನನಿ, ಬ್ರಹ್ಮ, ವಿಷ್ಣು, ಮಹೇಶ್ವರ ಜನನಿ, ನಿತ್ಯೆ ಮತ್ತು ಮೂಲ ಕಾರಣ ಎಂದು ಹೇಳುತ್ತಾರೆ. ಸದಾಶಿವನ ಮೂಲಕ ಪ್ರಕಟಗೊಂಡ ಆ ಶಕ್ತಿಗೆ 8 ಭುಜಗಳು ಇವೆ. ಹೀಗೆ ಸದಾಶಿವನ ಅಂದರೆ ಈ ಕಾಲನ ಹೊಟ್ಟೆಯಿಂದ ಹೊರಗೆ ಬಂದಳು. ಪರಮಾತ್ಮನು ಹೊರಗೆ ತೆಗೆದಿದ್ದರು. ಇವನು ನುಂಗಿದ್ದ ಇವನ ಹೊಟ್ಟೆಯೊಳಗೆ ಪ್ರವೇಶಿಸಿದ್ದಳು ತನ್ನ ಮಾನವನ್ನು ಕಾಪಾಡಿಕೊಳ್ಳಲು. ಮತ್ತು ಅವಳಿಗೆ 8 ಭುಜಗಳಿವೆ. ಕ್ಲಿಯರ್ ಆಯಿತು. ಇವಳು ದುರ್ಗೆ. ಅನೇಕ ಪ್ರಕಾರದ ಆಭೂಷಣಗಳು ಅವಳ ಶ್ರೀ ಅಂಗಗಳ ಶೋಭೆಯನ್ನು ಹೆಚ್ಚಿಸಿವೆ. ಅವಳ ಶರೀರದ್ದು. ಆ ದೇವಿಯು ನಾನಾ ಪ್ರಕಾರದ ಗತಿಗಳಿಂದ ಸಂಪನ್ನಳು ಆಗಿರುವಳು ಮತ್ತು ಅನೇಕ ಪ್ರಕಾರದ ಅಸ್ತ್ರಶಸ್ತ್ರಗಳನ್ನು ಧರಿಸಿರುವವಳಾಗಿರುವಳು. ಸ್ಪಷ್ಟವಾಯ್ತಾನೆ? ಏಕಾಕಿನಿಯಾಗಿದ್ದರೂ ಆ ಮಾಯೆ ಸಂಯೋಗವಶಾತ್ ಅನೇಕಳು ಆಗುತ್ತಾಳೆ. ಅವರು ಆ ಸದಾಶಿವನೇನಿದ್ದಾನೆ ಅವನನ್ನು ಪರಮಪುರುಷ, ಈಶ್ವರ, ಶಿವ, ಶಂಭು ಮತ್ತು ಮಹೇಶ್ವರ ಎಂದು ಹೇಳುತ್ತಾರೆ. ಈಗ ಬ್ರಹ್ಮ ಹೇಳುತ್ತಿದ್ದಾನೆ, ಕಾಲನ ಮಹಿಮೆಯನ್ನು ಹೊಗಳುತ್ತಿದ್ದಾನೆ. ನಂತರ ಏನು ಹೇಳ್ತಾರೆ? ಈಗ ಕಾಲನ ಬಗ್ಗೆ ಹೇಳುತ್ತಿದ್ದಾರೆ ಈ ಬ್ರಹ್ಮನ ಬಗ್ಗೆ. ಅವನು ತನ್ನ ಸರ್ವ ಅಂಗಗಳಿಗೆ ಭಸ್ಮವನ್ನು ಲೇಪಿಸಿಕೊಂಡಿರುತ್ತಾನೆ. ಆ ಕಾಲರೂಪಿ ಬ್ರಹ್ಮನು. ಇವನನ್ನು ಸದಾಶಿವ ಹೇಳಿ, ಬೇಕಾದರೆ ಕಾಲಬ್ರಹ್ಮ ಹೇಳಿ. ಮತ್ತವನು ಬ್ರಹ್ಮ, ವಿಷ್ಣು, ಮಹೇಶ್ವರ ತಂದೆಯಾಗಿದ್ದಾನೆ. ಒಂದೇ ಸಮಯದಲ್ಲಿ ಶಕ್ತಿಯ ಜೊತೆಯಲ್ಲಿ ಇದು ನಾಥಲ್ಲ, ಶಿವಲೋಕ ನಾಮದ ಕ್ಷೇತ್ರವನ್ನು ನಿರ್ಮಾಣ ಮಾಡಿದನು. ಆ ಉತ್ತಮ ಕ್ಷೇತ್ರವನ್ನು ಕಾಶಿ ಎಂದು ಹೇಳುತ್ತಾರೆ. ಈ ಪೃಥ್ವಿಯ ಮೇಲಿನ ಕಾಶಿ ಅಲ್ಲ, 21ನೇ ಬ್ರಹ್ಮಾಂಡದ ಟಾಪ್ ಮೋಸ್ಟ್ ಪ್ಲೇಸ್ನಲ್ಲಿ ಇರುತ್ತಾನೆ ಈ ಕಾಲ. ಅದನ್ನು ಕಾಶಿ ಎನ್ನುತ್ತಾರೆ. ಅದರ ನಕಲು ಮಾಡಿ ಹೆಸರಿಡಲಾಗಿದೆ ಬನಾರಸ್ ಕಾಶಿಗೆ. ಅದು ಪರಮ ನಿರ್ವಾಣದ ಅಥವಾ ಮೋಕ್ಷದ ಸ್ಥಾನವಾಗಿದೆ. ಅದು ಎಲ್ಲಕ್ಕಿಂತ ಮೇಲೆ ವಿರಾಜಮಾನವಾಗಿದೆ, ಎಲ್ಲಕ್ಕಿಂತ ಮೇಲಿದೆ ಅದು. ಆ ಪ್ರಿಯ ಮತ್ತು ಪ್ರಿಯತಮ, ಶಕ್ತಿ ಮತ್ತು ಶಿವ ಅಂದರೆ ಪತಿಪತ್ನಿ, ಶಕ್ತಿ ಮತ್ತು ಶಿವ, ದುರ್ಗೆ ಮತ್ತು ಕಾಲ, ಆ ಪರಮಾನಂದ ಸ್ವರೂಪವೇನಿದೆ ಆ ಮನೋರಮ ಕ್ಷೇತ್ರದಲ್ಲಿ ನಿತ್ಯ ನಿವಾಸ ಮಾಡುತ್ತಾರೆ. ಮುನೆ ಶಿವ ಮತ್ತು ಶಿವೆಯರು ಪ್ರಳಯ ಕಾಲದಲ್ಲಿಯೂ ಆ ಕ್ಷೇತ್ರವನ್ನು ತನ್ನ ಸಾನ್ನಿಧ್ಯದಿಂದ ಮುಕ್ತವಾಗಿಸಲಿಲ್ಲ. ದೇವಋಷಿಯೇ ಒಮ್ಮೆ ಆ ಆನಂದವನದಲ್ಲಿ ರಮಿಸುತ್ತಿರುವಾಗ ಶಿವ ಮತ್ತು ಶಿವೆಯ ಮನಸ್ಸಿನಲ್ಲಿ ಈ ಇಚ್ಛೆಯಾಯಿತು. ಅಂದರೆ ಯಾರೋ ಬೇರೊಬ್ಬ ಪುರುಷನ ಸೃಷ್ಟಿ ಮಾಡಬೇಕಾಗಿದೆ. ಅವನ ಮೇಲೆ ಈ ಸೃಷ್ಟಿ ಸಂಚಾಲನೆಯ ಮಹಾಭಾರ ಒಪ್ಪಿಸಿ ನಾವಿಬ್ಬರೂ ಕೇವಲ ಕಾಶಿಯಲ್ಲಿದ್ದುಕೊಂಡು ಕಾಶಿಯಲ್ಲಿ ಸ್ವೇಚ್ಛಾನುಸಾರ ವಿಹರಿಸೋಣ ಮತ್ತು ನಿರ್ವಾಣ ಧಾರಣೆ ಮಾಡೋಣ. ಇವರು ಹೀಗೆ ಯೋಚಿಸಿದರು. ಅಂದರೆ ಯಾರಾದರೂ ಇನ್ನೊಬ್ಬ ಪುತ್ರನ ಉತ್ಪತ್ತಿ ಮಾಡೋಣ. ಹೀಗೆ ನಿಶ್ಚಯವನ್ನು ಮಾಡಿ ಶಕ್ತಿ ಸಹಿತ ಸರ್ವವ್ಯಾಪಿ ಪರಮೇಶ್ವರ ಶಿವನು ತನ್ನ ವಾಮಭಾಗದ 10ನೇ ಅಂಗವನ್ನು ಅಮೃತದಿಂದ ತಿಕ್ಕಿದನು. ಪತಿಪತ್ನಿಯ ವ್ಯವಹಾರ ಮಾಡಿದರು. ಆಗ ಅಲ್ಲಿಂದ ಒಬ್ಬ ಪುರುಷ ಪ್ರಕಟನಾದನು. ಒಬ್ಬ ಬಾಲಕನ ಜನನವಾಯಿತು. 102ನೇ ಪುಟದಲ್ಲಿ ಈಗ ಬಹಳವಿಲ್ಲ. ಇಲ್ಲಿ ಹೇಳ್ತಾರೆ, ಶಿವ ಹೇಳಿದ, ಕಾಲನು ಹೇಳಿದ, ವತ್ಸ, ಆ ಬಾಲಕನೇನು ಉತ್ಪನ್ನನಾದ, ಅವನಿಗೆ ಶಿವನು ಹೇಳಿದ, ವತ್ಸ ಅಂದರೆ ಮಗನೇ, ವ್ಯಾಪಕನಾಗಿರುವ ಕಾರಣ ನಿನಗೆ ವಿಷ್ಣು ಎಂಬ ಹೆಸರು ಪ್ರಖ್ಯಾತವಾಯಿತು. ಈಗ ವಿಷ್ಣುವಿನ ಜನ್ಮ ದುರ್ಗೆ ಮತ್ತು ಕಾಲನಿಂದ, ಬ್ರಹ್ಮನಿಂದ ಆಯಿತು. ಸದಾಶಿವ ಹೇಳಿ, ಕಾಲರೂಪಿ ಬ್ರಹ್ಮ ಹೇಳಿ. ಈಗ ಇಲ್ಲಿ ಈ 6ನೇ ಅಧ್ಯಾಯ ಸಮಾಪ್ತಿಯಾಯಿತು. 7ನೇದು ರುದ್ರ ಸಂಹಿತೆಯಲ್ಲಿ ಇದು. ಈಗ ಬ್ರಹ್ಮ ಹೇಳುತ್ತಾರೆ, ದೇವರ್ಷಿ, ತದನಂತರ ಕಲ್ಯಾಣಕಾರಿ ಪರಮೇಶ್ವರ ಸಾಂಬ ಸದಾಶಿವನು, ಆ ಕಾಲನು
ಈ ಮೊದಲಿನಂತೆಯೇ ಪ್ರಯತ್ನಿಸಿ ದುರ್ಗೆಯ ಸಂಯೋಗದಿಂದ ನನ್ನನ್ನು ತನ್ನ ಬಲಭಾಗದ ಅಂಗದಿಂದ ಉತ್ಪನ್ನ ಮಾಡಲಾಯಿತು. ಮುನಿಯೇ, ಆ ಮಹೇಶ್ವರನು ಕೂಡಲೇ ನನ್ನನ್ನು ತನ್ನ ಮಾಯೆಯಿಂದ ಮೋಹಿತಗೊಳಿಸಿ ನಾರಾಯಣ ದೇವನ ನಾಭಿಕಮಲದಲ್ಲಿ ಹಾಕಿದನು. ಈಗ ಪುಣ್ಯಾತ್ಮರೇ, ಈಗ ಇಲ್ಲಿ ಈ ಅನುವಾದಕರ್ತ ವಿಚಲಿತನಾದನು. ಏನೆಂದರೆ, ಶಿವನ ಉತ್ಪತ್ತಿ ಶಿವನಿಂದ ಹೇಗೆ ಅನುವಾದಿಸಲಿ, ಹೇಳಲಿ? ಅನುವಾದದಲ್ಲಿ ಎಡವಟ್ಟು ಮಾಡಿದರು. ಆದರೆ ಹೇಳ್ತಾರೆ, चोर चुरावे तुम बुढ़ी गड्ढे पानी में वो गड्ढे व ऊपर आवे नो सच्चाई छनी ना. ಈಗ ನೋಡಿ, 9ನೇ ಅಧ್ಯಾಯದಲ್ಲಿ ರುದ್ರ ಸಂಹಿತೆ. ಇದು ರುದ್ರ ಸಂಹಿತೆ ಮತ್ತು ಇದು 9ನೇ ಅಧ್ಯಾಯ. ಪುಟ 110ರಲ್ಲಿ ಸಂಕ್ಷಿಪ್ತ ಶಿವಪುರಾಣ. ಇದರ ಕೊನೆಯಲ್ಲಿ 9ನೇ ಅಧ್ಯಾಯದ ರುದ್ರ ಸಂಹಿತೆಯಲ್ಲಿ ಈ ಪ್ರಕಾರ ಬ್ರಹ್ಮ, ವಿಷ್ಣು ಮತ್ತು ರುದ್ರ ಈ 3 ದೇವತೆಗಳಲ್ಲಿ ಗುಣವಿದೆ. ಬ್ರಹ್ಮ, ವಿಷ್ಣು, ಶಿವ ಹೇಳಿ, ಮಹೇಶ ಹೇಳಿ. ಇದು ಇಲ್ಲಿ ರುದ್ರ ಮಹೇಶನಿಗೆ ಹೇಳಲಾಗಿದೆ. ಏಕೆಂದರೆ 11 ರುದ್ರರ ಮೇಲೆ ಇವನ ಪ್ರಾಧಾನ್ಯ ಇದೆ. ಇದಕ್ಕಾಗಿ ಇವನನ್ನು ರುದ್ರ ಎಂದು ಕರೆಯುತ್ತಾರೆ. ಬ್ರಹ್ಮ, ವಿಷ್ಣು, ರುದ್ರ ಈ 3 ದೇವತೆಗಳಲ್ಲಿ ಗುಣವಿದೆ ಮತ್ತು ಆ ಶಿವ 4ನೇವನು. ಆದರೂ ಶಿವ ಗುಣಾತೀತನೆಂದು ಹೇಳಲಾಗಿದೆ. ಇದರಿಂದ ಸಿದ್ಧವಾಯಿತೆನೆಂದರೆ ಈ 3ರಂತೂ ಬೇರೆಯಾಗಿದ್ದಾರೆ ಮತ್ತು ಈ ಕಾಲ ಇವರ ತಂದೆಯಾಗಿರುವನು. ಈ 3 ಇವನ ಪುತ್ರರಾಗಿದ್ದಾರೆ. ಆದರೂ ಕಾನ್ಸೆಪ್ಟನ್ನು ಕ್ಲಿಯರ್ ಮಾಡುತ್ತೇವೆ 25-26ನೇ ಪುಟದಲ್ಲಿ. ಇದು ನೋಡಿ, ವಿದ್ವೇಶ್ವರ ಸಂಹಿತೆ. ಇದರಲ್ಲಿ ಏನಿದೆ? ಇದು ವಿದ್ವೇಶ್ವರ ಸಂಹಿತೆ. 24ನೇ ಪುಟದಲ್ಲಿ ಇದೊಂದು ಚಿತ್ರವಿದೆ ನೋಡಿ ಪೂರ್ಣವಾಗಿ. ಒಂದು ಬಾರಿ ಬ್ರಹ್ಮ ಮತ್ತು ವಿಷ್ಣುವಿನ ಜಗಳ ಈ ವಿಷಯಕ್ಕಾಗಿ ಆಯಿತು. ಬ್ರಹ್ಮ ಹೇಳಿದ, ನಾನು ನಿನ್ನ ತಂದೆ. ವಿಷ್ಣು ಹೇಳಿದ, ನಾನು ನಿನ್ನ ತಂದೆ. ಈ ಕಾಲಭಗವಂತನು ಮಧ್ಯದಲ್ಲೊಂದು ಲಿಂಗವನ್ನು ಸ್ಥಾಪಿಸಿದನು, ಬಹಳ ಉದ್ದವಾದ ತೇಜೋಮಯ ಸ್ತಂಭ. ಆಗ ಇವರು ಜಗಳವನ್ನು ಮರೆತು ಸ್ತಂಭದ 2 ತುದಿಯ ಕಡೆ ನೋಡತೊಡಗಿದರು. ಆಗ ಆ ಕಾಲವಂದನು ತನ್ನ ಮಗ ಆ ಶಿವನ ರೂಪವನ್ನು ಧಾರಣೆ ಮಾಡಿ, ತನ್ನ ಮಗನ ಅಂದರೆ ಶಿವನ ರೂಪವನ್ನು ಧಾರಣೆ ಮಾಡಿ ಪ್ರಕಟನಾದನು. ಆಗ ಆ ಕಾಲನು ಈ ಇಬ್ಬರಿಗೆ ಏನು ಹೇಳುತ್ತಾನೆ? ಇದನ್ನು 25ನೇ ಪುಟದಲ್ಲಿ ನೋಡೋಣ. ಇಲ್ಲಿ ಬ್ರಹ್ಮ ಮತ್ತು ವಿಷ್ಣು ಕೇಳಿದರು, ಪ್ರಭು, ಸೃಷ್ಟಿಯ ಮೊದಲಾದ 5 ಕಾರ್ಯಗಳ ಲಕ್ಷಣಗಳೇನು? ಇದನ್ನು ನಮಗೆ ಇಬ್ಬರಿಗೂ ತಿಳಿಸಿರಿ. ಭಗವಂತ ಶಿವ ಹೇಳಿದರು, ಅಂದರೆ ಈ ಕಾಲ ಹೇಳಿದ, ನನ್ನ ಕರ್ತವ್ಯಗಳನ್ನು ತಿಳಿಯುವುದು ಅತ್ಯಂತ ಕಷ್ಟಕರವಾಗಿದೆ, ಆದರೂ ನಾನು ಹೇಳುತ್ತೇನೆ. ಈಗ 26ನೇ ಪುಟದಲ್ಲಿ ನಾವು ಅವಶ್ಯಕ ವಿಷಯ ಮಾತ್ರ ನೋಡೋಣ. ಇದನ್ನು ಸಿದ್ಧಗೊಳಿಸಬೇಕಾಗಿದೆ. ಅಂದರೆ ಬ್ರಹ್ಮ, ವಿಷ್ಣು, ಮಹೇಶರು ಬೇರೆಯಾಗಿದ್ದಾರೆ ಮತ್ತು ಈ ಕಾಲನು ಬೇರೆಯಾಗಿದ್ದಾನೆ. ಇವನು ಇವರ ತಂದೆಯಾಗಿರುವನು. ಬ್ರಹ್ಮ ಮತ್ತು ವಿಷ್ಣುವಿಗೆ ಈ ಕಾಲನು ಹೇಳುತ್ತಿದ್ದಾನೆ, ಪುತ್ರರೇ, ನೀವಿಬ್ಬರೂ ತಪಸ್ಸು ಮಾಡಿ ಪರಮೇಶ್ವರನಾದ ನನ್ನನ್ನು ಪ್ರಸನ್ನಗೊಳಿಸಿ ಸೃಷ್ಟಿ ಮತ್ತು ಸ್ಥಿತಿ ಎಂಬ 2 ಕಾರ್ಯಗಳನ್ನು ಪ್ರಾಪ್ತಿಸಿದಿರಿ. ಇವೆರಡೂ ನಿಮಗೆ ಬಹಳ ಪ್ರಿಯವಾಗಿವೆ. ಇದೇ ರೀತಿ ನನ್ನ ವಿಭೂತಿ ಸ್ವರೂಪ ರುದ್ರ ಮತ್ತು ಮಹೇಶ್ವರರು ಇದು ಮೇ ಅಲ್ಲ, 2 ಬೇರೆ ಉತ್ತಮ ಕೃತ್ಯ, ಸಂಹಾರ ಮತ್ತು ತಿರೋಭಾವ ನನ್ನಿಂದ ಪಡೆದುಕೊಂಡಿರುವರು. ಆದರೆ ಅನುಗ್ರಹ ಎನ್ನುವ ಕೃತ್ಯವನ್ನು ಬೇರೆ ಯಾರೂ ಪ್ರಾಪ್ತಿಸಿಕೊಳ್ಳಲು ಸಾಧ್ಯವಿಲ್ಲ. ಈಗ ಪುಣ್ಯಾತ್ಮರೇ, ಈ ಇಬ್ಬರಂತೂ ಬ್ರಹ್ಮ ಮತ್ತು ವಿಷ್ಣು ಆದರು, ರುದ್ರ ಮತ್ತು ಮಹೇಶ್ವರ ಬೇರೇನೇ ಆದರು. ಮತ್ತು ಇದನ್ನು ಹೇಳುತ್ತಿದ್ದಾನೆ, ಪುತ್ರರೇ, ಇವನು 5ನೇವನಾದ. ಈಗ ಇವನು ಕಾಲಬ್ರಹ್ಮನು. ಈ ಬ್ರಹ್ಮ ಹೇಳುತ್ತಿದ್ದಾನೆ, ಇಲ್ಲಿ ನೋಡಿ, ಇನ್ನಷ್ಟು ಕ್ಲಿಯರ್ ಆಗುವುದು. ನಾನು ಪೂರ್ವಕಾಲದಲ್ಲಿ ನನ್ನ ಸ್ವರೂಪಭೂತವಾದ ಮಂತ್ರದ ಉಪದೇಶ ಮಾಡಿದ್ದೇನೆ. ಅದು ಓಂಕಾರದ ರೂಪದಲ್ಲಿ ಪ್ರಸಿದ್ಧವಾಗಿದೆ. ಅದು ಮಂಗಲಕಾರಿ ಮಂತ್ರವಾಗಿದೆ. ಮೊಟ್ಟ ಮೊದಲು ನನ್ನ ಬಾಯಿಯಿಂದ ಓಂಕಾರ, ಓಂ ಪ್ರಕಟವಾಯಿತು. ಅದು ನನ್ನ ಸ್ವರೂಪದ ಜ್ಞಾನವನ್ನು ಮಾಡಿಸುವುದಾಗಿದೆ. ಓಂಕಾರವು ವಾಚಕವಾಗಿದ್ದು ನಾನು ವಾಚ್ಯನಾಗಿದ್ದೇನೆ. ಈ ಮಂತ್ರ ನನ್ನ ಸ್ವರೂಪವೇ ಆಗಿದೆ. ಪ್ರತಿನಿತ್ಯವೂ ಓಂಕಾರದ ನಿರಂತರ ಸ್ಮರಣೆ ಮಾಡುವುದರಿಂದ ನನ್ನದೇ ಸದಾ ಸ್ಮರಣೆಯಾಗುತ್ತದೆ. ಓಂ ಮಂತ್ರವು ಕಾಲನದಾಗಿದೆ, ಇದು ಸ್ಪಷ್ಟವಾಯಿತು. ನನ್ನ ಉತ್ತರವರ್ತಿ ಮುಖದಿಂದ ಅಕಾರ ಅಂದರೆ ಅ ದು ಮತ್ತು ಪಶ್ಚಿಮ ಮುಖದಿಂದ ಉಕಾರ ಹೇಳಿ, ಬೇಕಾದರೆ ಉ ಹೇಳಿ. ದಕ್ಷಿಣ ಮುಖದಿಂದ ಮ ದು, ಮಕಾರ ಹೇಳಿ ಇಲ್ಲ ಮ ಹೇಳಿ. ಪೂರ್ವವರ್ತಿ ಮುಖದಿಂದ ಬಿಂದುವಿನದು ಇಲ್ಲಿದೆ, ಹೀಗೆ ಅ ಉ ಮ ಮತ್ತು ಇದು ಮೇಲೆ ಬಿಂದು. ಹಾಗೂ ಮಧ್ಯವರ್ತಿ ಮುಖದಿಂದ ನಾದದ ಪ್ರಾಕಟ್ಯ ಆಯಿತು. ಹೀಗೆ 5 ಅವಯವಗಳಿಂದ ಯುಕ್ತವಾದ ಓಂಕಾರದ ವಿಸ್ತಾರವಾಯಿತು. ಇವೆಲ್ಲ ಅವಯವಗಳಿಂದ ಏಕೀಭೂತವಾಗಿ ಈ ಪ್ರಣವ ಓಂ ನಾಮ ಎಂಬ ಏಕಾಕ್ಷರ ಆಯಿತು. ಗೀತೆ ಅಧ್ಯಾಯ ಸಂಖ್ಯೆ 8ರ ಶ್ಲೋಕ 13ರಲ್ಲಿ ಹೇಳಿದೇನೆಂದರೆ, ಅರ್ಜುನ ಓಂ ಇತಿ ಏಕಾಕ್ಷರಂ
ಭ್ರಂ ವ್ಯಾಹರನ್ ಮಾಂ ಅನುಸ್ಮರಣ್ ಯ ಪ್ರಯಾತಿ ತ್ಯಜನ್ ದೇಹಂ ಸ ಯಾತಿ ಪರಮಾಂ ಗತಿಂ. ಬ್ರಹ್ಮನಾದ ನನ್ನ ಕೇವಲ ಈ ಒಂದು ಓಂ ಮಂತ್ರವಿದೆ, ಏಕಾಕ್ಷರದ ಓಂ ಮಂತ್ರವಿದೆ. ಈ ಎಲ್ಲ ಅವಯವಗಳಿಂದ ಏಕೀಭೂತವಾಗಿ ಈ ಪ್ರಣವ ಓಂ ನಾಮದ ಏಕಾಕ್ಷರ ಆಯಿತು. ಮತ್ತು ಇದನ್ನು ನೋಡಿ, ಓಂ ನಮಃ ಶಿವಾಯ್. ಇದು ತಪ್ಪು, ರಾಂಗ್ ಆಗಿದೆ. ಇದು ಇವರು ತಮ್ಮ ಕಡೆಯಿಂದ ಬರೆದಿದ್ದಾರೆ. ಇಂಥ ಮಂತ್ರ ಯಾವುದೇ ಇಲ್ಲ. ಇದು ಖಂಡಿತವಾಗಿಯೂ ತಪ್ಪು ಬರೆಯಲಾಗಿದೆ. ಮೂಲ ಸಂಸ್ಕೃತದಲ್ಲಿ ಇಲ್ಲ ಈ ಮಂತ್ರ. ಇದು ಕೇವಲ ಓಂ ಮಂತ್ರವಾಗಿದೆ ಇವನದು. ನೀವು ಕೇಳಿದ್ದೀರಿ ಜಗದ್ಗುರು ತತ್ವದರ್ಶಿ ಸಂತ ರಾಮ್ಪಾಲ್ ಮಹಾರಾಜರ ಮಂಗಳ ಪ್ರವಚನ. ಹೆಚ್ಚಿನ ಮಾಹಿತಿಗಾಗಿ ವಿಸಿಟ್ ಮಾಡಿ ನಮ್ಮ ವೆಬ್ಸೈಟ್ www.jagadguru-rampalji.org. ಸಂತ ರಾಮ್ಪಾಲ್ ಮಹಾರಾಜರ ಶುಭ ಆಶೀರ್ವಾದದಿಂದ ಇಡೀ ವಿಶ್ವದಲ್ಲಿ 500ಕ್ಕೂ ಹೆಚ್ಚು ನಾಮದೀಕ್ಷಾ ಕೇಂದ್ರಗಳಿವೆ. ಇದರಲ್ಲಿ ಸಂತ ರಾಮ್ಪಾಲ್ ಮಹಾರಾಜರಿಂದ ನಿಶುಲ್ಕವಾಗಿ ಆನ್ಲೈನ್ ನಾಮದೀಕ್ಷೆ ಕೊಡಲಾಗುತ್ತಿದೆ. ತಮ್ಮ ಹತ್ತಿರದ ನಾಮದೀಕ್ಷಾ ಕೇಂದ್ರದ ಮಾಹಿತಿಗಾಗಿ ಸಂಪರ್ಕಿಸಿ 888 444 7302.